ನೀವೆಲ್ಲ ಅಕ್ಕಿ ಹಿಟ್ಟಿನ ಚಕ್ಲಿ ಕಡಲೆ ಹಿಟ್ಟಿನ ಚಕ್ಲಿನ ತಿಂದೇ ಇರ್ತೀರ, ಆದರೆ ಜೋಳದ ಹಿಟ್ಟಿನ ಚಕ್ಲಿನ ಯಾವತ್ತಾದ್ರೂ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ? ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 1 ಬೌಲ್ನಷ್ಟು ಜೋಳದ ಹಿಟ್ಟನ್ನ ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಲ್ಲ ಜರಡಿ ಹಿಡ್ಕೊಂಡು ಕ್ಲೀನ್ ಮಾಡಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಕ್ರಿಸ್ಪಿ ಆಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು, ಮಿರ್ಚಿ ಮಾಡೋ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅಜ್ವಾನನ ಈ ಥರ ಕೈಯಿಂದ ಕ್ರ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಫ್ಲೇವರ್ಗೆ ಅಂತ 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಫುಲ್ ಟೇಬಲ್ ಸ್ಪೂನಷ್ಟು ಬಿಳಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೆ ಅಂತ ಒಂದು ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಎಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ವಲ್ಲ, ಎಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ನಲ್ಲ ಅದೇ ಬೌಲ್ನಲ್ಲಿ ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಈ ನೀರು ಕುದಿಯೋವಾಗ ಅದನ್ನು ಆ ಹಿಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಕೈಯಿಂದ ಇದನ್ನು ಸೇಮ್ ಜೋಳದ ರೊಟ್ಟಿಗೆ ಹೇಗೆ ಹಿಟ್ಟನ್ನ ನಾದ್ಕೊಳ್ತೀವಲ್ವ ಅದೇ ಥರ ಇದನ್ನ ನಾದ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಜೋಳದ ಹಿಟ್ಟಿನ ರೆಸಿಪಿ ಮಾಡೋವಾಗ ಹಿಟ್ಟನ್ನು ನಾದ್ಕೊಳ್ಳೋದ್ರಲ್ಲೇ ಇರುತ್ತೆ. ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ನಾದ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಚಕ್ಲಿ ಒಳ್ಳಿಗೆ ಮೊದಲು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಸವರ್ಕೊಂಡು ಇದಕ್ಕೆ ನಾದಿರೋ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ನೀವು ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡುವಾಗ ಹೇಗೆ ಮಾಡ್ತೀರಲ್ವ ಅದೇ ಥರ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ಥರ ಚಕ್ಲಿಗಳನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಗರಿ ಗರಿಯಾಗಿ ಬರುತ್ತೆ ಚಕ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಂತೂ ಮರಿದೇನೆ ಮಾಡಿ, ಯಾಕಂದರೆ ನೀವು ಮಾಡೋ ಲೈಕಿಂದ ವಿಡಿಯೋ ತುಂಬ ಜನರಿಗೆ ಸಜೆಷನ್ ಹೋಗುತ್ತೆ. ಸೊ ನೋಡಿ, ಚಕ್ಲಿನೆಲ್ಲ ಈ ಥರ ಫಸ್ಟು ಒಂದು ಪ್ಲೇಟ್ಗೆ ಮಾಡ್ಕೊಂಡು ಇಟ್ಕೋಬೇಕು. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈಗ ಮಾಡಿರೋ ಚಕ್ಲಿಗಳನ್ನೆಲ್ಲ ಬಿಸಿ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಜೋಳದಿಟ್ಟು ಆರೋಗ್ಯ ಕೂಡ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ಇದರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಕ್ಲಿ ಕರಿಯೋವಾಗ ಒಂದು ಸ್ವಲ್ಪ ಪಾತ್ರೆ ಅಗಲವಾಗಿರೋ ಬಾಣಲಿಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಚಿಕ್ಕದಾಗಿರೋದು ರೌಂಡ್ ಆಗಿರೋದು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿರೋ ಹಾಗಿದೆ. ಸೊ ಒಂದಕ್ಕೊಂದು ಅಂಟ್ಕೊಂಡು ಈ ಥರ ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಗಲ ಆಗಿರೋ ಬಾಣಲಿದಲ್ಲೇ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿರಿ. ನೋಡಿ, ಈ ಥರ ಬಂದಿದೆ ಚಕ್ಲಿ, ತುಂಬ ಗರಿ ಗರಿಯಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮರಿದೇನೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸರಿ ಇದ್ದರೂ ತಪ್ಪಿದ್ರು ನಾನು ಕೂಡ ತಿಳ್ಕೊಳ್ತೀನಿ ಅಂತ ಹೇಳ್ತೀನಿ. ಡಿಫ್ರೆನ್ಸೇ ಗೊತ್ತಾಗಲ್ಲ ನಿಮಗೆ ಜೋಳದ ಚಕ್ಲಿ ತಿಂತಾ ಇದ್ದೀವಿ ಅಂತ. ತೇಟ್ ಅಕ್ಕಿ ಚಕ್ಲಿ ತಿಂದ ಹಾಗೆ ಇರುತ್ತೆ. ಹೆಲ್ತಿ ಕೂಡ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡಿ ನೋಡಿ. ಪಂಚಮಿ ಹಬ್ಬದ ಸ್ಪೆಷಲ್ ಈ ಜೋಳದ ಚಕ್ಲಿ. ನೀವು ಕೂಡ ಹಬ್ಬಕ್ಕೆ ಮರಿದೇನೆ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.